ಸೊ ವೆಜ್ ಕುಲಟ್ ಪಿಜ್ಜಾ ತಗೊಂತೀವಿ ನಾವು. ಅವರೇ ಬೇಳೆ ದೋಸೆ ಈಗ ಅವರೇ ಬೆಳೆ ಮೇಲೆ ನಡೆಸ್ತಾರೆ ನೋಡಿ, ಅದು ಸ್ಮೋಕ್ ಡ್ರ್ಯಾಗನ್ ಬ್ರೆತ್ತಿಗೆ ಬಂದಿದ್ದೀವಿ. ಜೈ ಶ್ರೀರಾಮ್. ಕುಲ್ಲಟ್ ಪಿಜ್ಜಾ ಅಂತ ಇದೆ. ಸ್ವೀಟ್ ಕಾರ್ನ್ 20 ರೂಪಾಯಿ 100 ರೂಪಾಯಿ ಮಾಡಿಕೊಟ್ಟಿದ್ದಾರೆ. ಹಾಯ್ ಬ್ರೋ. ಹಾಯ್ ಹಾಯ್ ಹಾಯ್. तुम्हारा नाम क्या है भाई? सागर. सागर सागर. ಅವರೇ ಬೇಳೆ ದೋಸೆ, ಚೀಸ್ ದೋಸೆ, ಪನ್ನೀರು, ಪಾವ್ ಬಜ್ಜಿ, ವಡಾ ಪಾವ್, ಚಿತ್ರಾನ್ನ. ಸೊ ನಾವಿವಾಗ ಬಂದಿರೋದು ಪಂಡಿತ್ ರಸೋಯ್ ಅಂತ. ಸೊ ಇಲ್ಲಿ ಏನೋ ಇದೆ ಇಲ್ಲಿ. ಸೊ ನಾನು ಆ್ಯಕ್ಚುಲಿ ಇಲ್ಲಿ ಐಡಿಯಾ ಇಲ್ಲ ಏನು ತಿನ್ನಬೇಕು ಅಂತ. ಸೊ ಸಮಿತಿ ಹೇಳ್ದಂಗೆ ಕುಲ್ಲಟ್ ಪಿಜ್ಜಾ ಅಂತ ಇದೆ, ತುಂಬ ಫೇಮಸ್. ಟ್ರೈ ಮಾಡಿ ಅಲ್ವಾ? ಸೊ ಇದನ್ನು ಟ್ರೈ ಮಾಡಬೇಕು ಅಂತೀವಿ, ಕುಲ್ಲಟ್ ಪಿಜ್ಜಾ ಅಂತ. ಆ್ಯಕ್ಚುಲಿ ಒಂದು ಪಾಟ್ ಅಲ್ಲ ಇದು, ಐ ಮೀನ್ ಮಟ್ಕಾ ಪಿಜ್ಜಾ. ಮಟ್ಕಾದಲ್ಲಿ ಮಡಿಕೆಯಲ್ಲಿ ಹಾಕ್ಕೊಡ್ತಾರೆ ಚಿಕ್ಕದಲ್ಲಿ. ಸೊ ಇವತ್ತು ಟ್ರೈ ಮಾಡಿ. ಇದಕ್ಕೆ ಕುಲ್ಲಡ್ ಅಂತ ಹೇಳೋಕ್ಕೆ ನೇಮ್ ಅನ್ನೋದು ಕುಲ್ಲಟ್. ನೇಮ್ ಹೆಂಗೆ ಬಂತು ಅಂತಂದರೆ ಇದರಿಂದ ಇವಿದಾವಲ್ಲ ಪಾಟ್ಸು ಮಟ್ಕೆ, ಅದರಿಂದ ಕುಲ್ಲಟ್ ಪಿಜ್ಜಾ ಅಂತ ಬಂದಿದೆ. ಸೊ ವೆಜ್ ಕುಲ್ಲಟ್ ಪಿಜ್ಜಾ ತಗೊಂತೀವಿ ನಾವು. ಸೊ ಟೇಸ್ಟ್ ಮಾಡಿ ರಿವ್ಯೂ ಹೇಳೋಣ. ಸೊ ನಾವಿವಾಗ ಸ್ಮೋಕ್ ಡ್ರ್ಯಾಗನ್ ಬ್ರೆತ್ತಿಗೆ ಬಂದಿದ್ದೀವಿ. ಸೊ ಇಲ್ಲಿ ಸ್ಮೋಕ್ ಬೈಟ್ಸ್ನ ಟ್ರೈ ಮಾಡೋಣ ಅಂತ. ನಾವು ಮೊದಲು ಟ್ರೈ ಮಾಡಿದ್ದೆ, ನಾನು ಟ್ರೈ ಮಾಡ್ತಿದ್ದು ಯಾವುದ್ರಲ್ಲಿ ಫ್ರೋಸನ್ ಕ್ವಶನ್ ಮೊದಲು ಟ್ರೈ ಮಾಡಿದ್ದು ನಾವು. ಓಕೆ, ಇವಾಗ ಇಲ್ಲಿ ಟ್ರೈ ಮಾಡ್ಬೇಕು ಅಂತಿದ್ದೀವಿ. ಬೈ ಆ ಸ್ಮೋಕ್ ಸ್ವಲ್ಪ ಜಾಸ್ತಿನೇ ಹಾಕಿ ಎಷ್ಟಾದ ಲೆಮನ್ ಬಣ್ಣ ತಗೊಂಡು ಸ್ವಲ್ಪ ಪ್ರಿಪೇರ್ ಮಾಡ್ತಾರೆ. ಇದೇ ನೈಟ್ರೋಜನ್ ಲೈಕ್ ಮಿಷಿನ್, ಇದರಲ್ಲೇ ಸ್ಮೋಕ್ ಬರೋದು. ಆಫ್ಟರ್ ಹೌ ಮೆನಿ ಇಯರ್ಸ್ ವಿ ಟ್ರೈಯಿಂಗ್ ದಿಸ್? 6 years ಆದಮೇಲೆ ತಗೊಂಡಿದ್ದು. ಸೊ ಇದು ಪ್ರೈಸ್ ಬಂದುಬಿಟ್ಟು ಚಾಕೋ ಬೋರ್ಬನ್ ವೇಫರ್ಸ್ಗೆ 150 ಇದೆ. ಸೊ ಎಲ್ಲದಕ್ಕೂ 150 ಇದೆ. ಬಟ್ ವೇಫರ್ಸ್ ಯಾಕೆ ಅಂದರೆ ಜಾಸ್ತಿ ಬರುತ್ತೆ ನನಗೆ. ಸೊ ಅದಕ್ಕೆ ಜಾಸ್ತಿ ಮಾತಾಡ್ಸಂತೀನಿ. ಹಾಂ, ಇಷ್ಟ ಈಗ ಫಸ್ಟ್ ಒಂದು ಬ್ಲೋ ಮಾಡಿ ನೋಡೋಣ. ಫ್ರೋಸನ್ ಕೂಡ ಚೆನ್ನಾಗಿ ಬಂದಿತ್ತು, ಇದರಲ್ಲಿ ಟ್ರೈ ಮಾಡೋಣ. ಎಸ್ ಫಸ್ಟ್ ಟ್ರೈ ಮಾಡಿ ನೋಡ್ತೀನಿ guys. ಇವಾಗ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ಸಮಿತ್ ಟ್ರೈ ಮಾಡ್ತೀನಿ ಇವಾಗ. ಫಸ್ಟು ಇವಾಗ ಟ್ರೈ ಮಾಡು. ನಾನು ಹೇಳ್ತೀನಿ ಬಿಡಿ, ಅಂದರೆ ಚಾಪ್ ಸ್ಟಿಕ್ಸ್ ಎಲ್ಲ ತಿನ್ನೋಕೆ ಆಗ್ತಿಲ್ಲ ಅವನಿಗೆ. ಮಗ ಕೈ ತಿನ್ಬಿಡು ಅಷ್ಟೇ, ಕೈಯಲ್ಲಿ ತಿನ್ಬಿಡು. ಓಕೆ ಇಲ್ಲ, ಫ್ರೋಸನ್ ಕೋಸ್ಟ್ ವೈಬ್ಸ್ ಎಲ್ಲ ವಾಪಸ್ ಕಾಣಿಸ್ತಾ ಇದೆ. ಸೊ ಹೆಂಗೆ ಅನಿಸ್ತೆ ನಿಮಗೆ? ಅಷ್ಟೊಂದು ಟೇಸ್ಟ್ ವೈಸ್ ಚೆನ್ನಾಗಿಲ್ಲ, ಬಟ್ ಇಟ್ಸ್ ಫೈನ್. ಇಸ್ ವೀಡಿಯೋ ಮಾಡೋ ಸಮಿತಿ ಕೊಟ್ಟರೆ ಅವಾಗಲೇ ಕ್ಯಾಮ್ರಾ ಆನೇ ಮಾಡಿಲ್ಲ. ನಾನು 2 ಬೈಟ್ ಖಾಲಿ ಮಾಡ್ಬಿಟ್ಟು ಆನೇ ಮಾಡಿಲ್ಲ ಕ್ಯಾಮ್ರಾ. ಏನು ಸಮಿತಿಗೆ ಮಾಡಿಬಿಟ್ಟು ಕ್ಯಾಮ್ರಾ ಆನ್ ಮಾಡ್ದಂಗೆ ಮಾಡ್ತೀನಿ ಗೈಸ್. ನಾನು ಒಂದು ರೆಕಾರ್ಡ್ ಎಲ್ಲ ಮಾಡಿಬಿಟ್ಟು ನಾನು ಮಾಡಿಸೋ. ಸೊ ನಂದನ್ನ ನಾನು ಟ್ರೈ ಮಾಡ್ತೀನಿ, ವೀಡಿಯೋ ಮಾಡ್ತೇನೆ. ಫ್ರೋಸನ್ ಕೋಸ್ಟ್ ಅಷ್ಟು ಚೆನ್ನಾಗಿಲ್ಲ ಇದು. ಸೊ ನಮ್ಮ ಮಲೇಶ್ವರಂಗೆ ಹೋಗಿದ್ವಲ್ಲ, ಅದು ಚೆನ್ನಾಗಿತ್ತಲ್ವ. ಬಟ್ ಟ್ರೈ ಮಾಡೋದು ಅಷ್ಟು ತುಂಬ ಬರ್ತಾ ಇದೆ. ತುಂಬ ಬರ್ತಿಲ್ಲ. ನಾನು ಮಲೇಷ್ಯಾಗೆ ಹೋದಾಗ ಚಾಪ್ ಸ್ಟಿಕ್ಸ್ನ ಟ್ರೈ ಮಾಡಿದೆ, ಯೂಸ್ ಮಾಡಿದಂಗೆ ಅಂತ. ಸೊ ಸ್ವಲ್ಪ ನಾನು ಫೆಮಿಲಿಯರ್ ಆಗಿದ್ದೀನಿ ಚಾಪ್ ಸ್ಟಿಕ್ಸಲ್ಲಿ. ಸೊ ಇಟ್ಸ್ ಫೈನ್. ಸೊ ಇದು ಮೊಸರು ಕೋಡ್ಬಳೆ ಅಂತ ತುಂಬ ಫೇಮಸ್ ಅಂತ. ಏನು ಮಚ್ಚ ಇದು? ಮೊಸರು ಕೋಡ್ಬಳೆ, ಮಜ್ಜಿಗೆ ಕೋಡ್ಬಳೆ ಅಂತ ಅಂತಾರೆ. ಏನೋ ಅದು ಚಟ್ನಿ ಮೊಸರು, ಅದು ಚಟ್ನಿ ಅದು. ಸೊ ಸೀರಿಯಸ್ ನಂಗೆ ಐಡಿಯಾ ಇಲ್ಲ, ನಂಗೆ ಮೊದಲೇ ಮೊಸರು ಕಂಡ್ರೆ ಆಗಲ್ಲ. ಸೊ ಟ್ರೈ ಮಾಡಪ್ಪ ನೀನು. ನನಗೆ ಅದು ಏನು ಬೇಡ, ಜಸ್ಟ್ ಹಾನೆಸ್ಟ್ಲಿ ಹೆಂಗಿದೆ ಅಂತಂದರೆ, ಇವಾಗ
ಅರ್ಧಂಬರ್ಧ ಬೆಂದಿರೋ ಥರ ಇದೆ, ಅಷ್ಟೊಂದು ಚೆನ್ನಾಗಿಲ್ಲ ಟೇಸ್ಟು, ನನಗೆ ಇಷ್ಟ ಆಗಿಲ್ಲ. ಇವಾಗ ಮಾಡಿದ್ದೆ ಆಗಿದೆ, ನನಗೆ ತುಂಬ ಫೇವ್ರೇಟು. ಹಿಂಗ ಓಕೆ, ಸಮಿತ್ ಫೇವ್ರೇಟ್ ಇದೆ, ನಮಗೆ ಫೇವ್ರೇಟ್ ಅಲ್ಲ. ಸೊ ಇದಕ್ಕೆ ರೇಟಿಂಗ್ ಎಷ್ಟು ಕೊಡ್ತೀನಿ? ಬಟ್ ಸಾಲ್ಟ್ ಜಾಸ್ತಿ ಇದೆ ಅನ್ಸುತ್ತೆ. ಹಾಂ, ತುಂಬ ಉಪ್ಪಾಗಿದೆ, ತುಂಬ ಉಪ್ಪು ಜಾಸ್ತಿ ಹಾಕಿದೆ. ಚಟ್ನಿನ ಮೊಸರು ಅದು? ಇದು ಚಟ್ನಿನಾ? ನನಗೆ ಮೊಸರೆಲ್ಲ ಇಷ್ಟ ಇಲ್ಲ ಅದಕ್ಕೆ. ಚಟ್ನಿ ಹಾಕೊಂಡ್ರೆ ಡಬಲ್ ಹಾಕಿದ್ಯಾ ಮಗ ಟೇಸ್ಟು. ಹಾಂ, ಉಪ್ಪು ಜಾಸ್ತಿ ಹಾಕಿಲ್ವಾ? ಉಪ್ಪು ಜಾಸ್ತಿ ಇದೆ, ತುಂಬ ಉಪ್ಪು ಆಗ್ಬಿಟ್ಟಿದೆ. ಸೊ ರೇಟಿಂಗ್ಸ್ ಕಮ್ಮಿ ಇದೆ, ರೇಟಿಂಗ್ಸ್ 6 ಕೊಡ್ತೀನಿ. 4 ಅದೇ ಅಂಗಡಿ ಈ ವಾಸವಿ ಮನೆ ತಿಂಡಿ ಅಂತೆ. ಇಲ್ಲಿ ಬಂದು ಟೇಸ್ಟ್ ಮಾಡ್ಬೇಕಾರೆ ಎಲ್ಲ ಥರ ಮಾಡ್ತಾರೆ. ಅವರೇ ಬೆಳೆ ಇವರೇನಾ ನಮಗೆ ಹೇಳು? ಈಗ ಅವರೇ ಬೆಳೆ ಮೇಲೆ ನಡೆಸ್ತಾರೆ ನೋಡಿ, ಅದು ಇವರೇ ವಾಸವಿ ಕಾಂಡಿಮೆಂಟ್ಸ್. ಓಕೆ, ಅವರೇ ಬೆಳೆ ಮೇಳ ನಡೆಸ್ತಾರಲ್ಲ, ಅವರೇ ಕಾಯ್ದಲ್ಲ, ಸೊ ಇವರೇ ನಡೆಸೋದು ವಾಸವಿ ಕಾಂಡಿಮೆಂಟ್ಸ್ ಅವರೇ. ಸೊ ಅಲ್ಲಿ ಬಂದಿದ್ದೀವಿ ಇವಾಗ. ಬಟ್ ಆ್ಯಸ್ ಪರ್ ಮೈ ನಾಲೆಡ್ಜ್ ಈ ಫುಡ್ ನಂಗೆ ಇಷ್ಟ ಆಗಿದೆ, ನಂದು ಟೇಸ್ಟ್ ಪ್ರಕಾರ. ನಿಂಗೆ ಇಷ್ಟ ಆಯ್ತಾ? ನನಗೆ ಮದುವೆ ಕೋಡ್ಬಳೆ ತುಂಬ ಇಷ್ಟ, ಮನೇಲೂ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನನಗೆ ನಮ್ಮ ಮನೇಲಿ ಮಾಡೋ ತಿನ್ನೋಕೆ ಇದೆ ಅಂದರೆ ಸ್ವಲ್ಪ ಸಾಲ್ಟ್ ಜಾಸ್ತಿ ಇದೆ, ಅದಕ್ಕೆ ರೇಟಿಂಗ್ ಸ್ವಲ್ಪ ಕಮ್ಮಿ ಕೊಡ್ತಾರೆ. ಸಾಲ್ಟ್ ಜಾಸ್ತಿ ಇದೆ, ಸಾಲ್ಟ್ ತೀರಾ ತುಂಬ ಜಾಸ್ತಿ ಇದೆ ಸಾಲ್ಟು. ನೆಕ್ಸ್ಟ್ ಹೋಗೋಣ. ಸೊ ಗೈಸ್, ಇವಾಗ ನಾವು ತಿನ್ನೋದಷ್ಟು ತಿನ್ಬಿಟ್ಟಿದ್ವಿ. ಸೊ ಸಮಿತಿ ಹೇಳಿದ್ರೆ ಪಾಪಡ್ ತಿನ್ನೋಣ ಅಂತ, ಬಟ್ ನಾನು ಹೇಳಿದ್ರೆ ಕಾರ್ನ್ಗೆ ಹೋಗೋಣ ಅಂತ. ಸೊ ಇಬ್ಬರು ಕ್ಲಾಶಲ್ಲಿ ಇದ್ದೀವಿ ಇವಾಗ, ಕ್ಲಾಶ್ ಆಗ್ತಾ ಇದೆ ಲೈಕ್. ಏಕೆಂದರೆ ಎರಡು ತಿನ್ಬೋದು, ಬಟ್ ನಮ್ಗೆ ಅಷ್ಟೊಂದು ಕೆಪಾಸಿಟಿ ಇವಾಗ ಇಲ್ಲ ಅಲ್ಲ ಮಗ. ನಂದು ಹೊಟ್ಟೆ ನೋಡಿ ಹಿಂಗಾಗ್ಬಿಟ್ಟಿದೆ ಅಂತ ಉಳ್ಕೊಬಿಟ್ಟಿದೆ. ಆಲ್ಮೋಸ್ಟ್ ಫುಲ್ ಆಗ್ತಿದೆ, ಇನ್ನು ಡೆಸರ್ಟ್ಸಲ್ಲಿ ಎಂಡ್ ಮಾಡೋಣ ಅಂತಿದ್ದೀವಿ. ಸೊ ಅದಕ್ಕೋಸ್ಕರ ಇವಾಗ ಹೆಂಗೆ ನಾವು ಡಿಸೈಡ್ ಮಾಡಿದೆ ಇವಾಗ? ಸ್ಟೋನ್ ಪೇಪರ್ ಸೀಸರ್, ಯಾವುದು ಸ್ಟೋನ್ ಪೇಪರ್ ಸೀಸರ್ ಅಂತ 1 2 3 ಫಿನಿಶ್ ಮಾಡೋಣ. ಸ್ಟೋನ್ ಪೇಪರ್ ಸೀಸರ್ ಯಾರು ಒಂದೇ ಚಾನ್ಸ್, ಯಾರು ವಿನ್ನೋ ಅವರು ಚೂಸ್ ಮಾಡ್ತಾರೆ ನೋಡು. ಸ್ಟೋನ್ ಪೇಪರ್ ಸೀಸರ್ ಹಿಂಗೆ 3 ಹಾಕ್ಬೇಕು, 3 ಸರಿ ಹಿಂಗೆ ಕ್ಲಿಕ್ ಮಾಡಿ 4ನೇ ಬಿಡಬೇಕು. ಓಕೆ, ಸೊ ಇವಾಗ ಡಿಸೈಡ್ ಮಾಡಬೇಕು. ಸ್ಟೋನ್ ಪೇಪರ್ ಸೀಸರ್ ಈಗ 3 ಸರಿ ಮಾಡಬೇಕು. 2 3 ಹಾಂ, ಸ್ಟೋನ್ ಪೇಪರ್ ಸೀಸರ್. ಹಾಂ, ಸ್ಟೋನ್ ಪೇಪರ್ ಸೀಸರ್. ದ ವ್ಲಾಗರ್, ದ ಅಲ್ಟಿಮೇಟ್, ದ ನಾನೇ ಗೆದ್ದಿರೋದು ಇವಾಗ. ಸೊ ನಾನು ಹೇಳ್ತಿರೋದು ಸಮಿತಿಗೆ. ಸಮಿತ್ ಆ್ಯಕ್ಚುಲಿ ನಾನು ಹೇಳಿ ತಪ್ಪಾಗ್ಬಿಡುತ್ತೆ, ಯಾಕೆಂದರೆ ನಮ್ಮ ಗೆಸ್ಟಾಗಿ ಬಂದಿರೋದು ಯೂಟ್ಯೂಬ್ ಚಾನಲ್ಗೆ ಸಮಿತ್ತು. ಸೊ ನೀನೇ ಚೂಸ್ ಮಾಡ್ಬೇಕ. ಏನು ಕಾರ್ನ್ಗೆ ಹೋಗೋಣ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಪಾಪಡ್ಗಿಂತ. ಹೌದು, ಪಾಪಡ್ ಆಮೇಲೆ ಮನೆಯಲ್ಲೇ ತಿಂತೀವಿ. ಹಪ್ಪಳ ನಮ್ಮ ಮನೆ ಮಾಡ್ಕೊಡ್ತಾರೆ ಮಾವ, ಬಂದ್ಬಿಡು. ಅದಕ್ಕೆ ಒಂಚೂರು ಮಸಾಲೆ ಹಾಕು, ಈರುಳ್ಳಿ ಅಷ್ಟೇ ಕೊಡ್ತಾರೆ ಅಷ್ಟೇ. ನೋಡಿ ಕಾರ್ನ್ಗೆ ತೋರಿಸೋಲ್ಲ ಅದೇ ತೋರಿಸೋಣ ನೆಕ್ಸ್ಟು. ಇದೇ ಪಾಪಡ್ ನೋಡಿ ನಾನು ಹೇಳಿದ್ದು. ಸೊ ಅದು ಬೇಡ, ಇವಾಗ ಕಾರ್ನ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ ಫಾರ್ ಕಾರ್ನ್. ಸೊ ನಾವು ಬಂದ್ಬಿಟ್ಟು ಇಲ್ಲಿಗೆ ಅವ್ರು ಕೇಳಿದ್ವಿ ಫಾಸ್ಟ್ ಹಿಂಗೆ ಅದು ಅಂತ, ಅವ್ರು ಮ್ಯಾಂಗೋ ಕಾರ್ನ್ ಅಂತ ಹೇಳಿದ್ದಾರೆ. ಹಿಂಗೆ ಏನಾದ್ರು ಬೇಕಿತ್ತಾ ಏನಾದ್ರು ಡಿಫ್ರೆಂಟ್ ಫ್ಲೇವರ್? ಇಲ್ಲ, ನನಗೂ ಯಾವುದು ಫ್ಲೇವರ್ಸ್ ಅದು ಪರ್ಟಿಕ್ಯುಲರ್ ಇರಲಿಲ್ಲ. ಹೌದು, ಟ್ರೈ ಮಾಡೋಣ. ಸೊ ಈಗ ಮ್ಯಾಂಗೋ ಕಾರ್ನ ಟ್ರೈ ಮಾಡಬೇಕು, ಟ್ರೈ ಮಾಡಿ ನೋಡಿ. ಸೊ ಗೈಸ್, ನಾವಿವಾಗ ಕಾರ್ನ್ ತಗೊಂಡಿದ್ದೀವಿ. ಸೊ ಸಮಿತ್, ಏನು ಕಾರ್ನ್ ಇದು? ಇದು ಮ್ಯಾಂಗೋ ಕಾರ್ನ್ ಅಂದರೆ ಮ್ಯಾಂಗೋ ಕಾರ್ನ್ ಅಂತ ತುಂಬ ಫಾಸ್ಟ್ ಸೆಲ್ಲಿಂಗ್ ಅಂತ. ಸೊ ಇದನ್ನ ಟೇಸ್ಟ್ ಮಾಡೋಣ ಅಂತೀವಿ. 100 rupees ಮಗ ಇರುತ್ತೆ. ಒಂದೇ ಒಂದು ಸ್ವೀಟ್ ಕಾರ್ನ್ 20 ರೂಪಾಯಿಗೆ 100 ರೂಪಾಯಿ ಮಾಡ್ಕೊಟ್ಟಿದ್ದಾರೆ. ಎಲ್ಲ ನನ್ನ ಮಕ್ಕಳು ಬಿಸ್ನೆಸ್ ಮೈಂಡೆಡು. ನಾವು ಮಾಡೋಣ ಒಂದು ಶಾಪ್ನ, ಏನಂತೀಯಾ? ಹೌದು, ತುಂಬ ಕ್ವಾಂಟಿಟಿ ಇದೆ. ಕ್ವಾಂಟಿಟಿ ಏನಪ್ಪ, ಒಂದೇ ಒಂದು ಕಾರ್ನ್ ಕಟ್ ಮಾಡಿದ್ದಾನೆ ಅಷ್ಟೇ. ಸೊ ಇದನ್ನ ಟೇಸ್ಟ್ ಮಾಡೋಣ ಈಗ. ಫಸ್ಟ್ ಸಮಿತ್ ಟೇಸ್ಟ್ ಮಾಡಿ ರಿವ್ಯೂ ಹೇಳ್ತಾನೆ. ಸಮಿತ್ ಟೇಸ್ಟ್ ಮಾಡು. ರಿಯಾಕ್ಷನ್ ಹೇಳಿ. ಅವ್ರು ಹೇಳಿದ್ ನೋಡಿದ್ರೆ ತಿನ್ಬಿಡಿ, ಫಸ್ಟು ತಿನ್ನಿ ಆಮೇಲೆ ಮಾತಾಡಿ, ಹೆಂಗಿರುತ್ತೆ ನೋಡಿ ಅಂತಾರೆ. ಸೊ ಟೇಸ್ಟ್ ಸಮಿತ್ ರಿವ್ಯೂನೇ ಹೇಳ್ತಿಲ್ಲ. ಅದು ಒಂಥರ ಸ್ಪೈಸಿ ಮತ್ತು ಹುಳಿ ಫ್ಲೇವರ್ ಬರ್ತದೆ. ಕಾರ್ನ್ ಸ್ವೀಟ್ನೆಸ್ಸು ತುಂಬ ಅಂದರೆ ಫ್ಲೇವರ್ಸ್ ತುಂಬ ಇದೆ. ಕಾರ್ನ್ ಸ್ವೀಟ್ನೆಸ್ಸು, ಆಮೇಲೆ ಸ್ಪೈಸಿ ಇದೆ, ಆಮೇಲೆ ಮ್ಯಾಂಗೋ ಇಂದ ಒಂಥರ ಹುಳಿ ಫ್ಲೇವರು. ಮಾವಿನಕಾಯಿ ಹಾಕಿದ್ರಲ್ಲ ಅದಕ್ಕೆ ಹಾಕಿದ್ದಾರೆ.
ಸೊ ಚೆನ್ನಾಗಿದೆಯಾ ಓವರಾಲ್? ಮಿಕ್ಸ್ ಆಫ್ ಫ್ಲೇವರ್ಸ್ ಅಂತ ಇದೆ, ಮಿಕ್ಸ್ ಆಫ್ ಫ್ಲೇವರ್ಸ್ ಅಂತ ಅನಿಸ್ತಾ ಇದೆ. ಸಮಿತ್ ಹೆಂಗೆ ಹೇಳ್ತೀನಿ ಅಂತಂದ್ರೆ ಅವನೇ ಅಂಗಡಿ ಮಾಡ್ದಂಗೆ ಹೇಳ್ತೇನೆ, ಅವನದೇ ಅಂಗಡಿ ಥರ ಅಷ್ಟೆಲ್ಲ ರಿವ್ಯೂ ಕೊಟ್ಬಿಟ್ಟಿದ್ದೆ. ಸೊ ನಾವು ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ ಈಗ. ಸೊ ಗೈಸ್ ನಾನು ಇವಾಗ ಟ್ರೈ ಮಾಡ್ತೀನಿ ಮ್ಯಾಂಗೋ ಕಾರ್ನ. ಸಮಿತ್ ಹೇಳಾಯ್ತು ನಂದು ಇವಾಗ. ತುಂಬಾ ಚೆನ್ನಾಗಿದೆ ಟೇಸ್ಟು, ತುಂಬಾ ಸ್ಪೆಷಲ್ ಇದೆ ಅಂತ ಹೇಳಕ್ಕೇನು ಇಲ್ಲ. ಯಾಕಂದ್ರೆ ಸ್ವೀಟ್ ಕಾರ್ನ್ ಸುಟ್ಟಿದ್ದಾರೆ ಮತ್ತೆ ಮ್ಯಾಂಗೋ ಸ್ಕ್ರೇಪ್ನ ಹಾಕಿದ್ದಾರೆ. ಅದೇ ಕಾಯಿ ಮ್ಯಾಂಗೋನ ಏನ್ ಚೆನ್ನಾಗಿಲ್ಲ ಇದೆ ಅಷ್ಟೊಂದು. ₹100 ಕೊಟ್ಟಿದ್ವಿ, ಸುಮ್ಮನೆ ರಿವ್ಯೂ ಮಾಡೋಕೆ ₹100 ಕೊಟ್ಟಿದ್ವಿ. ಏನ್ ಚೆನ್ನಾಗಿಲ್ಲ ಅಷ್ಟೊಂದು, ಬಟ್ ಟೇಸ್ಟ್ ಮಾಡ್ಬೋದು. ತಗೊಂಡ್ರೆ ಒಬ್ರು ಇಬ್ರು ತಿನ್ನಕ್ಕಾಗಲ್ಲ, ಅಟ್ಲೀಸ್ಟ್ 4 ಜನ ಬೇಕೇ ಬೇಕಲ್ಲ ಮಗ. ತುಂಬಾ ಕ್ವಾಂಟಿಟಿ ಜಾಸ್ತಿ ಇದೆ. ಏನು ಕೂದು ಬಂದಿದ್ದೀರಾ ಇದು? ಸೊ ಇವಾಗ ಖಾಲಿ ಮಾಡಿಸಿದ್ವಿ, ಬನ್ನಿ ಹೋಗೋಣ ಮುಂದೆ. ಇವಾಗ ನನ್ನ ದೇವ್ರು ತೋರಿಸ್ಮೇಲೆ ಕಾಣ್ಕೊಂಡೆ ಅದೆಲ್ಲ ಏನು ಗೊತ್ತಾ? ಜೈ ಶ್ರೀರಾಮ್. ಏನೇಳು? ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್ ಹೇಳಿ ಸಮೇತ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಾವಿವಾಗ ತಿಂದಿರ ಮುಗೀತು. ಸೊ ಇವಾಗ ಎಂಡ್ ಮಾಡಬೇಕು ಅಂತ ಸೋಡಲ್ಲಿ ಎಂಡ್ ಮಾಡೋಣ ಅಂತ ಇದೆ. ಸ್ವೀಟ್ ಲೈಮ್ ಸೋಡಾ ಎಂಡ್ ಮಾಡಬೇಕು ಅಂತ ಹೇಳಿ. ಸೊ ಸರ್ 2 ಸ್ವೀಟ್ ಲೈಮ್ ಸೋಡಾ ಕೊಡಿ. ಸ್ವೀಟ್ ಲೈಮ್ ಸಾಲ್ಟ್ ಸ್ವಲ್ಪ. ಸೊ ಇವಾಗ ಸ್ವೀಟ್ ಲೈಮ್ ಸೋಡಾ ಕೊಡ್ಬಿಟ್ಟು ಎಂಡ್ ಮಾಡ್ಬಿಡ್ತೀವಿ. ಪ್ಲಸ್ ಅದಾದ್ಮೇಲೆ ಐಸ್ ಕ್ರೀಮ್ ಏನಾದ್ರು ಬಟ್ ಒಂದು ತಿನ್ಬಿಟ್ಟು ಲಾಸ್ಟ್ ಥ್ಯಾಂಕ್ ಯು ಬ್ರೋ. ಸೊ ನಾವು ಈಗ ಕೇಳಿದ್ವಿ ಅವರೇ ಬೆಳೆ ದೋಸೆ ಅವರಿಗೆ. ಸೊ ಮೇಲ್ ಬರೋಕ್ಕೆ ಕೇಳಿದ್ರು ವಿಡಿಯೋ ಮಾಡೋಕ್ಕೋಸ್ಕರ. ಸೊ ಇಲ್ಲಿ ಸರ್ ಇದ್ದಾರೆ, ನಾವು ಮಾತಾಡ್ಸೋಣ ಈಗ. ಹಾಯ್ ಸರ್. ಆರ್ ವಿ ಭೂತಪ್ಪ ಅಂತ. ಸರ್ ಎಷ್ಟು ವರ್ಷದಿಂದ ಈ ಹೋಟೆಲ್ ಸ್ಟಾರ್ಟ್ ಮಾಡಿದ್ದೀರಾ? ಇದು ಹೋಟ್ಲು ಇದೆ, ಒಂದು 3 ವರ್ಷದಿಂದ ಇದೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮನೆ ತಿಂಡಿ ಅಂತ. ಸರ್ ಇದು ಏನ್ ಸ್ಪೆಷಲ್ ಸರ್ ಈ ಹೋಟ್ಲಲ್ಲಿ? ಸ್ಪೆಷಲ್ ಏನು ಈ ಹೋಟ್ಲಲ್ಲಿ? ಅವರೇ ಬೆಳೆ ದೋಸೆ, ಚೀಸ್ ದೋಸೆ, ಪನ್ನೀರು, ಪಾವ್ ಭಾಜಿ, ವಡಾ ಪಾವ್, ಚಿತ್ರಾನ್ನ, ಮೈಸೂರು ಮಸಾಲ, ತವಾ ಪಲಾವ್, ಪುಳಿಯೋಗರೆ ಮತ್ತೆ ಶಾವಿಗೆ. ಈ ಹೋಟ್ಲು ಇನ್ಸ್ಪಿರೇಷನ್ ನಿಮ್ಗೆ ಯಾರು ಸರ್? ನೀವೇ ಓಪನ್ ಮಾಡಿ ಅಥವಾ ನಿಮ್ಮ ಅಪ್ಪ ಅವರು? ನಮ್ಮ ಹುಡುಗನೇ ಮಾಡ್ತಾ ಇರೋದು. ಅದರಿಂದ ನಾವೇ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ಎಲ್ಲ ಗ್ರಾಹಕರಿಗೆ ಒಳ್ಳೆ ಅವರೇ ಬೆಳೆಕಾಯಿ ಸಾರು ಇದೆಲ್ಲ ಕೊಡ್ತಾ ಇದೀವಿ. ನಾವು ಫುಡ್ ಟೇಸ್ಟ್ ಮಾಡಿದ್ವಿ, ಕೆಳಗಡೆ ಕೋಲ್ಬೇಳೆ ತಿಂದ್ವಿ, ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಚೆನ್ನಾಗಿ ಬರ್ತಾ ಇದೆ. ನಂದಿನಿ ತುಪ್ಪ ಯೂಸ್ ಮಾಡ್ತೀವಿ. ಹೋಟ್ಲು ಬಗ್ಗೆ ಏನಾರ ಎಲ್ಲ ಒಳ್ಳೆ ರುಚಿ, ಗ್ರಾಹಕರಿಗೆ ಒಳ್ಳೆ ಕಡಿಮೆ ರೇಟಲ್ಲಿ ಒಳ್ಳೆ ರುಚಿ ಕೊಟ್ಟು ಒಳ್ಳೊಳ್ಳೆ ಐಟಮ್ಗಳು ಎಲ್ಲ ಇದನ್ನು ಮಾಡಿ ಎಲ್ಲ ಐಟಮ್ಗಳನ್ನು ಮಾಡಿ ಅವರಿಗೆ ಇದು ಮಾಡ್ತೀವಿ. ಹೋಟ್ಲು ಒಂದು ಹೆಸರು ಜೋರಾಗಿ ಬಿಡಿ ಸರ್. ಹೋಟ್ಲು ನೇಮ್ ಹೇಳ್ಬಿಡಿ ಒಂದ್ಸರಿ. ಶ್ರೀ SLV ಲಕ್ಷ್ಮೀ ವೆಂಕಟೇಶ್ವರ ಮನೆ ತಿಂಡಿ, ವಿಪುರಂ ಫುಡ್ ಸ್ಟ್ರೀಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಜಸ್ಟ್ ನಾವು ಇಂಟರ್ವ್ಯೂ ಮಾಡಿದ್ವಿ ಸರ್ನ, ಅಲ್ಲಿದ್ದಾರೆ. ಒಳ್ಳೆ ಚೆನ್ನಾಗಿ ಹೇಳಿದ್ರು. ಥ್ಯಾಂಕ್ ಯು ಸೊ ಮಚ್ ಸರ್. ಇವಾಗ ಬ್ಲಾಗ್ ಎಂಡ್ ಮಾಡೋಕ್ಕಿಂತ ಮುಂಚೆ ಹೋಗೋಣ ಬಂದಿದ್ವಿ. ಹಾಯ್ ಬ್ರೋ. ಹಾಯ್. तुम्हारा नाम क्या है भाई? सागर. ನೈಸ್ ಟು ಮೀಟ್ ಯು ಬ್ರೋ. ಬಾಯ್. ಸೊ ಸಾಗರ್ ಅಂತ ಅವರೇ ಬೇಳೆ ದೋಸೆ. ಸೊ ಹೋಗೋಣ ಬನ್ನಿ ಇವಾಗ ಮುಂದೆ. ಸೊ ಗೈಸ್ ನಾನಿವಾಗ ಫುಲ್ ಔಟ್ ಆಫ್ ವಾಟರ್ ಆಗ್ಬಿಟ್ಟಿದ್ದೀನಿ. ಸಮಿತ್ಗೆ ಹೊಟ್ಟೆ ತುಂಬಿಲ್ಲ ಅಂತ ಏನು ಏನು ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ. ಸೊ ಅವನಿವಾಗ ವ್ಲಾಗ್ನ ಎಂಡ್ ಮಾಡೋಕ್ಕಿಂತ ಮುಂಚೆ ಐಸ್ ಕ್ರೀಮ್ ತಗೋಣ ಅಂತಂದ. ಸೊ ಚಾಕ್ಲೇಟ್ ಚಿಪ್ ಬ್ರೌನಿ ಇದು. ಸೊ ಅದು ನೋಡ್ತಾರೆ ಇಂತಾನೆ ಮ್ಯಾಚ್ ನೋಡ್ತಾ ಇದೀವಿ ಅಲ್ಲಿ. ಇಂಡಿಯಾ ಲೈವ್ ನಡೀತಿದೆ ಮ್ಯಾಚು. ಸೊ ನೋಡೋಣ ಸಮಿತ್ ಎಷ್ಟಿಂದ ನೋಡೋಣ. ಇನ್ನೂ ಮಿಲ್ಕ್ ಶೇಕ್ ಕುಡಿಬೇಕಂತ ಅವನು. ಅಲ್ಲಪ್ಪ ಇದೆ ನೀವು ಹೊಟ್ಟೆನ ಏನಿದೆ ಏನು ಸಮಿತ್ ಸ್ವಲ್ಪ ಹೇಳ್ಬೋದ ನಿಂದು ರಹಸ್ಯ, ನಿನ್ನ ಸೀಕ್ರೆಟ್ ಏನು ಇಷ್ಟೊಂದು ತಿನ್ನೋಕ್ಕೆ? ನಾನು ಆ್ಯಕ್ಚುಲಿ ಬಾಡಿ ಬಿಲ್ಡ್ ಮಾಡೋಣ ಅಂತ ಇದ್ದೀನಿ ಗೈಸ್. ಜಿಮ್ಮಿಗೆ ಹೋಗ್ಬಿಡ ಅಂದ್ರೆ ಜಿಮ್ ಮಾಡ್ತೀಯಾನೆ. ಏನು ಮಾಡ್ತಾನೆ ಗೊತ್ತಿಲ್ಲಪ್ಪ. ಮಾಡಪ್ಪ ಆಯಿತು. ನಮ್ಮ ಟ್ರೈನರು ಜಾಸ್ತಿ ತಿನ್ನಬೇಕು ಊಟ ಅಂತ ಹೇಳಿದ್ರೆ ಜಾಸ್ತಿ ತಿನ್ನಬೇಕು ಅಂತ ಅಂದಿದ್ದಾರೆ. ಟ್ರೈನರ್ ನೋಡ್ಕೊಬಿಡಿ. ಅವ್ರು ಏನು ಜಂಕ್ ಫುಡ್ ತಿನ್ನಬೇಕು ಅಂತ ಅಂದಿಲ್ಲ ಅವರು.
ಒಳ್ಳೆ ಫುಡ್ ತಿನ್ನಲ್ಲ, ಜಂಕ್ ಫುಡ್ ತಿಂತೇನೆ. ಸೊ ಟ್ರೈನರ್ ಏನೋ ಈ ವ್ಲಾಗ್ ನೋಡಿದ್ರೆ ಸೊ ಅವನ್ನ ಸಸ್ಪೆಂಡ್ ಮಾಡಿ ಜಿಮ್ಮಿಂದ, ಅದು ಅವ್ನಿಗೆ ತುಂಬ ಎಫರ್ಟ್ಸ್ ಹಾಕಿ ಮಾಡೋಕ್ಕೆ ಹೇಳಿ, ಸ್ವಲ್ಪ ಮೋಟಿವೇಶನ್ ಕೊಡಿ ನಮ್ಮ ಹುಡುಗ ಅದಕ್ಕೆ. ಸೊ ಏನೋ ಹೇಳ್ತೀನಿ ಸಮೇತ ಅಷ್ಟೇ ಅಂದರೆ ಬರ್ತಿಲ್ಲ, ಐಸ್ ಕ್ರೀಮ್ ಮಾತಾಡೋಕ್ಕಾಗ್ತಿಲ್ಲ ಅವನಿಗೆ. ಏನು ಹೇಳ್ತೀಯಾ? ಏನು ಹೇಳೋದು ಅಂದರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ಬೋದು. ವಿ ಪುರಮ್ದು ಫುಡ್ ಸ್ಟ್ರೀಟ್ ಫಸ್ಟ್ ಟೈಮ್ ಬರ್ತಾ ಇರೋದು ಲೈಫಲ್ಲಿ. ಎಸ್, ತುಂಬ ಫಸ್ಟ್ ಟೈಮ್ ಬರ್ತೀವಿ ಆ್ಯಕ್ಚುಲಿ ವಿ ಪುರಂ ಫುಡ್ ಸ್ಟ್ರೀಟ್ ನಾವು. ಅದು ಇಬ್ಬರು ಫ್ರೆಂಡ್ಸ್ ಎಲ್ಲ ಜೋರಾಗಿ ಬರ್ತಾ ಇರೋದು ಇಬ್ಬರು. ಆಮೇಲೆ ಅಂದರೆ ತುಂಬ ತಿನ್ನೋಕ್ಕೆ ತುಂಬ ವೆರೈಟೀಸ್ ಇದೆ. ಆಮೇಲೆ ಅದು ಟೇಸ್ಟ್ ಮಾಡೋಲ್ಲ ಚೆನ್ನಾಗಿತ್ತು. ಇನ್ನೂ ಸುಮಾರು ಇದೆ, ಎಲ್ಲ ಟೇಸ್ಟ್ ಮಾಡೋಕ್ಕಾಗಲ್ಲ. ಓವರಾಲ್ ಗುಡ್ ಎಕ್ಸ್ಪೀರಿಯನ್ಸ್ ಅಂತ. ಎಸ್, ಆ್ಯಕ್ಚುಲಿ ಗುಡ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿ ಅನಿಸ್ತೀನಿ ಇದನ್ನು. ಸೊ ನಾವು ನೆಕ್ಸ್ಟ್ ಟೈಮ್ ನೋಡೋಣ, ಫ್ರೆಂಡ್ಸ್ ಬಾಯ್ಸ್ ಜಾಸ್ತಿ ಜನ ಬಂದರೆ ಬರ್ತೀವಿ ನಾವು. ಸೊ ನಾವು ಇವಾಗ ಇಬ್ಬರೇ ಬಂದಿದ್ದೀವಿ, ಏನೂ ಮಾಡೋಕ್ಕಾಗಲ್ಲ. ಸೊ ಇವಾಗ ಏನು ಮಾಡೋಣ. ಸೊ ಓಕೆ ಗೈಸ್, ಇವಾಗ ಇಲ್ಲೇ ಎಂಡ್ ಆಗುತ್ತೆ. ವಿ ಪುರಂ ಫುಡ್ ಸ್ಟ್ರೀಟು ಸಖತ್ ಲೈಕ್ ತುಂಬ ದಿನ ನೋಡಿರ್ಬೋದು. ಸೊ ಸಮಿತಿ ಇವಾಗ ಎಂಡ್ ಮಾಡಿ ಅಂತ ತುಂಬ ಕೇಳ್ಕೊತೀನಿ ಅವನ ಹತ್ರ. ಅವನೇ ಎಂಡ್ ಮಾಡಿಬಿಟ್ಟೆ, ಸ್ವಲ್ಪ ಚೇಂಜ್ ಇರುತ್ತೆ ಅಂದ್ಬಿಟ್ರೆ. ಸೊ ಓಕೆ, ಅವ್ನು ಚೆನ್ನಾಗಿ ಐಸ್ ಕ್ರೀಮ್ ತಿಂತೆ ಮಾತಾಡೋಕ್ಕಾಗ್ತಿಲ್ಲ. ಸೊ ಈ ವ್ಲಾಗ್ ಇಲ್ಲೇ ಎಂಡ್ ಆಗುತ್ತೆ. ಎಲ್ಲರಿಗೂ ಇಷ್ಟ ಆಯಿತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್. ಎಂಡಿಗಿಂತ ಮುಂಚೆ ಅವರೇ ಬೇಳೆ ದೋಸೆ ದೋಸೆ ದೋಸೆ. ಬಾಯ್ ಗೈಸ್, ಬಾಯ್ ಬಾಯ್, ಸಿ ಯು. ಆಪೋ